ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಗ್ರಹಣ ಅಂದ್ರೆ ಅದೊಂದು ಭೌಗೋಳಿಕ ವಿಸ್ಮಯ, ಸೌರಮಂಡಲದಲ್ಲಿ ನಡೆಯೋ ವಿಜ್ಞಾನ ವಿಸ್ಮಯ ಹಾಗನ್ನುತ್ತೆ ಸೈನ್ಸು. ಅದು ಸೈನ್ಸ್ ಅನ್ನೋದನ್ನ ಜ್ಯೋತಿಷಿಗಳು ಒಪ್ಪಿಕೊಳ್ತಾರೆ, ಪಂಚಾಂಗನೂ ಒಪ್ಪಿಕೊಳ್ಳುತ್ತೆ. ಆದ್ರೆ ಅದರ ಎಫೆಕ್ಟ್ ಭೂಮಿಯ ಪ್ರತಿ ಜೀವಿಯ ಮೇಲೂ ಆಗುತ್ತೆ, ಆಗಿಯೇ ತೀರುತ್ತೆ ಅನ್ನುತ್ತೆ ಪಂಚಾಂಗ. ಈ ಎರಡರಲ್ಲೂ ಸತ್ಯ ಇದೆ. ಆ ಎರಡನ್ನೂ ಹೋಲಿಕೆ ಮಾಡಿ ನೋಡಿದಾಗ ಗ್ರಹಣದ ಸಮಯದಲ್ಲಿ ಭೂಮಿಯ ಮೇಲೆ ಅನಾಹುತಗಳು ಕೂಡ ನಡೆಯುತ್ತವೆ. ಈ ಬಾರಿಯೂ ಅಷ್ಟೇ. ಅದರಲ್ಲೂ ದೇವಭೂಮಿ ಅಂತಾನೆ ಖ್ಯಾತಿ ಪಡೆದಿರೋ ಉತ್ತರಾಖಂಡದಲ್ಲಿ ಕಂಡು ಕೇಳರಿಯದಷ್ಟು ಪ್ರಕೃತಿ ವಿಕೋಪಗಳು ಈ ಬಾರಿ ಸಂಭವಿಸಿವೆ. ಇದು ಕಾಕತಾಳೀಯವ? ಹೌದು ಅನ್ನುತ್ತೆ ಸೈನ್ಸ್. ಆದ್ರೆ ಇದನ್ನ ಮೊದಲೇ ಭವಿಷ್ಯ ಹೇಳಿದ್ದ ಪಂಚಾಂಗ ನಾವು ಹೇಳಿದಂತೆಯೇ ಆಗಿದೆ ಅಂತಿದೆ. ಆ ಎರಡನ್ನು ವೀಕ್ಷಕರ ಮುಂದಿಡ್ತಾ ಇದೇ ಇವತ್ತಿನ ಗ್ಯಾರಂಟಿ ವಿಶೇಷ, ಮಹಾಲಯ ಗ್ರಹಣ. ಮುಂದಿನ ಭಾನುವಾರವೇ ಮಹಾಲಯ ಅಮಾವಾಸ್ಯೆ. ಇದು ಪಿತೃಪಕ್ಷದ ಕೊನೆಯ ದಿನ. ಆ ದಿನ ಬಹುತೇಕ ಹಿಂದೂಗಳು ಅಗಲಿದ ಹಿರಿಯರಿಗೆ ತರ್ಪಣ ಬಿಡ್ತಾರೆ, ಹಿರಿಯರ ಸಮಾಧಿಗೆ ಪೂಜೆ ಮಾಡ್ತಾರೆ, ಹಿರಿಯರಿಗೆ ಇಷ್ಟವಾದ ಅಡುಗೆ ಮತ್ತಿತರ ವಸ್ತುಗಳನ್ನ ಎಡೆಯಾಗಿ ಇಟ್ಟು ನಮಸ್ಕಾರ ಮಾಡ್ತಾರೆ. ಅದೇ ದಿನ ಖಗ್ರಾಸ ಸೂರ್ಯ ಗ್ರಹಣನೂ ಇದೆ. ಚಂದ್ರ ಗ್ರಹಣವನ್ನ ಮೊನ್ನೆ ತಾನೇ ನೋಡಿರೋ ಭಾರತೀಯರಿಗೆ ಈ ಸೂರ್ಯ ಗ್ರಹಣ ಗೋಚರ ಆಗೋದಿಲ್ಲ. ಆದ್ರೆ ಈ ಗ್ರಹಣಕ್ಕೆ ಮುನ್ನ ದೇವಭೂಮಿ ಉತ್ತರಾಖಂಡದಲ್ಲಿ ಆಗಿರೋ ಪ್ರಳಯ ಸದೃಶ ಮೆಘಾಸ್ಫೋಟ ಮಹಾಪ್ರವಾಹವನ್ನ ನೋಡಿದವರ ಎದೆ ಝಲ್ಲನ್ನುತ್ತೆ. ಪರಶಿವನು ಕೂಡ ಗಂಗಾ ಮಾತೆಯ ಎದುರು ಶರಣಾಗಿ ಹೋಗಿದ್ದಾನೆ. ಗ್ರಹಣ ಕಾಲೇ ಪ್ರಳಯ ಕಾಲೇ, ಮೇಘ ಸ್ಫೋಟ ಪ್ರಳಯ ಸ್ಫೋಟ. ಮಹಾಲಯ ಅಮಾವಾಸ್ಯೆ ಗ್ರಹಣ, ಮಹಾಬೇತಾಳ ವಿಪಲ್ವ. ದೇವಭೂಮಿಯಲ್ಲೇ ಮತ್ತೆ ಮತ್ತೆ ದೆವ್ವದಂತ ಮಳೆ. ಮೊನ್ನೆಯಷ್ಟೇ ಖಗ್ರಾಸ್ ಚಂದ್ರಗ್ರಹಣ ಮುಕ್ತಾಯವಾಗಿದೆ. ಈಗ ಸೂರ್ಯಗ್ರಹಣ ಸಮೀಪವಾಗ್ತಾ ಇದೆ. ಅದು ಅಂತಿಂತ ಗ್ರಹಣ ಅಲ್ಲ, ಭಾರತದಲ್ಲಿ ಗೋಚರವಾಗಲ್ಲ ಅನ್ನೋದನ್ನ ಬಿಟ್ರೆ ಇದು ಕ್ರೂರವಾಗಿಯೇ ಇದೆ ಅಂತಿದ್ದಾರೆ ಜ್ಯೋತಿಷಿಗಳು. ಅದಕ್ಕೆ ತಕ್ಕಂತೆ ದೇವಭೂಮಿಯಲ್ಲಿ ಮತ್ತೆ ಮತ್ತೆ ಮೇಘ ಸ್ಫೋಟವಾಗ್ತಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಜನ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ಉತ್ತರಾಖಂಡದ ದೃಶ್ಯ. ಉತ್ತರಾಖಂಡದ ತಮ್ಸಿ ನದಿಯಲ್ಲಿ ಪ್ರವಾಹದ ಮಧ್ಯೆಯೂ ನದಿ ದಾಟುವುದಕ್ಕೆ ಯತ್ನಿಸ್ತಾ ಇದ್ದ ಜನ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಈಜಿ ದಡ ಸೇರುವುದಕ್ಕೂ ಚಾನ್ಸ್ ಕೊಡದೆ ನುಗ್ಗಿ ಬಂದಿದ್ದಾಳೆ ಗಂಗೆ. ಮೇಘಸ್ಫೋಟ, ದಿಢೀರನೆ ಸುರಿದ ಮಳೆಯಿಂದಾಗಿ ಸೃಷ್ಟಿಯಾದ ಪ್ರವಾಹದಿಂದಾಗಿ ಟ್ರ್ಯಾಕ್ಟರ್ ಮೇಲೆ ಬರುತ್ತಿದ್ದವರಿಗೆ ಹಿಂದಿರುಗಿ ಹೋಗೋದಕ್ಕೂ ಸಮಯಾವಕಾಶವಿಲ್ಲ. ಬಚಾವೋ ಬಚಾವೋ ಎಂದು ಕೂಗುತ್ತಲೇ ಕೊಚ್ಚಿ ಹೋಗಿದ್ದಾರೆ. ರಸ್ತೆಯನ್ನೇ ಛಿದ್ರ ಮಾಡಿದ ಪ್ರವಾಹ. ಪ್ರವಾಹದ ನೀರು ಯಾವ ಮಟ್ಟಕ್ಕೆ ನುಗ್ಗುತ್ತಿದೆ ಅಂದ್ರೆ ಆ ನದಿಯ ಆರ್ಭಟಕ್ಕೆ ರಸ್ತೆ ಸೇತುವೆಗಳನ್ನೇ ಛಿದ್ರವಾಗಿಸಿದೆ. ನೋಡೋದಕ್ಕೆ ಭಯಾನಕ ಎನ್ನಿಸುವ ಈ ದೃಶ್ಯ ಅಲ್ಲೊಂದು ರಣಭೀಕರ ಜಲಪಾತವೇ ಸೃಷ್ಟಿಯಾಗಿ
ನೀರು ಹರಿದ ಕಡೆಯೆಲ್ಲ ಇದ್ದ ಕರೆಂಟ್ ಕೂಡ ಶಾಕ್ ಹೊಡೆಯುತ್ತಿದೆ. ಈ ಯುವಕ ಬದುಕಿದ್ದೇ ಪವಾಡ. ಈ ಪ್ರಳಯ ನೋಡ್ತಾ ಇದ್ರೆ ಈ ಯುವಕ ಬದುಕಿದ್ದೇ ಪವಾಡ ಎನ್ನಬೇಕು. ನೀರು ನುಗ್ಗಿ ಬಂದಿದೆ. ಹಾಗೆ ನುಗ್ಗಿ ಬರುವ ನೀರಿನ ಮಧ್ಯೆಯೇ ಬಲವಾಗಿ ನಿಂತಿದ್ದ ಲೈಟ್ ಕಂಬವೊಂದನ್ನ ಹತ್ತಿ ನಿಂತಿದ್ದಾನೆ ಆ ಯುವಕ. ಅದೃಷ್ಟ, ಆ ಕಂಬದಲ್ಲಿ ಕರೆಂಟ್ ಹರಿತಾ ಇರಲಿಲ್ಲ. ಆತನನ್ನ ಕಂಡ NDRF ಯೋಧರು ಕಷ್ಟಪಟ್ಟು ಎಂದಿನಂತೆ ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಆ ಯುವಕನನ್ನ ಕಾಪಾಡಿದ್ದಾರೆ. ತಪಕೇಶ್ವರನ ಹನುಮ ದೇಗುಲದಲ್ಲಿ ಪ್ರಳಯ. ನೀವೀಗ ನೋಡ್ತಾ ಇರೋದು ಉತ್ತರಾಖಂಡದ ತಪಕೇಶ್ವರ ದೇವಸ್ಥಾನ. ಪಕ್ಕದಲ್ಲೇ ಹರಿಯೋದು ತಮ್ಸಿ ನದಿ. ನದಿ ಯಾವ ಮಟ್ಟಿಗೆ ನುಗ್ಗಿದೆ ಅಂದ್ರೆ ನದಿಯಲ್ಲಿ ಸುನಾಮಿ ಆಯ್ತೇನೋ ಎಂಬ ಭಯ ಬೀಳುವಂತಾಗಿದೆ. ಆಗಲೇ ತೋರಿಸಿದ್ವಲ್ಲ, ರಸ್ತೆಯೇ ಛಿದ್ರವಾಗಿ ಪುಟ್ಟ ಜಲಪಾತವೇ ಸೃಷ್ಟಿಯಾಗಿದ್ದ ದೃಶ್ಯ. ಅಲ್ಲಿಗೆ ಸಮೀಪದಲ್ಲೇ ಇದೆ ಈ ತಪಕೇಶ್ವರ ದೇವಸ್ಥಾನ. ಈ ತಪಕೇಶ್ವರ ದೇವಸ್ಥಾನ ಇರುವುದೇ ಬೆಟ್ಟಗಳ ಮಧ್ಯೆ. ದ್ರೋಣಾಚಾರ್ಯನಿಗೆ ಅಶ್ವತ್ಥಾಮ ಹುಟ್ಟಿದಾಗ ತಾಯಿ ಕಲ್ಯಾಣಿಗೆ ಎದೆಹಾಲು ಬತ್ತಿದ್ವಂತೆ. ಆಗ ಈಶ್ವರನನ್ನು ಪ್ರಾರ್ಥಿಸಿದಾಗ ಶಿವಲಿಂಗದಿಂದಲೇ ಎದೆಹಾಲು ಸುರಿಯುತ್ತಂತೆ. ಇಲ್ಲಿರುವುದು ಪ್ರಾಕೃತಿಕ ಗುಹೆ. ಆ ಶಿವಲಿಂಗಕ್ಕೆ ಹನುಮಂತನೇ ಕಾವಲಾಗಿದ್ದಾನೆ ಎನ್ನುವುದು ಜನರ ನಂಬಿಕೆ. ಶತಶತಮಾನಗಳಿಂದ ಪ್ರವಾಹವನ್ನೇ ಕಾಣದಿದ್ದ ಈ ಬೆಟ್ಟದ ಮೇಲಿನ ಪ್ರದೇಶ ಗುಹೆಗೂ ತಮ್ಸಿ ನದಿಯ ನೀರು ನುಗ್ಗಿದೆ. ಆ ಪ್ರವಾಹ ದೇವಸ್ಥಾನಕ್ಕೆ ಸುಮಾರು 5 ಅಡಿಯಷ್ಟು ಕಸಕಡ್ಡಿ ವೇಸ್ಟ್ ಅನ್ನ ತಂದು ಸುರಿದಿದೆ. ಹಳ್ಳಿಗಳನ್ನೇ ನುಂಗಿದ ಪ್ರವಾಹ. ತಮ್ಸಿ ನದಿಯಲ್ಲಿ ನದಿ ಸುನಾಮಿ. ತಮ್ಸಿ ನದಿಯ ಪ್ರವಾಹ ಸುಮಾರು 10 ರಿಂದ 12 ಅಡಿಗಳಷ್ಟು ಮೇಲಕ್ಕೇರಿದೆ. 10 ರಿಂದ 12 ಅಡಿ ಎಂದರೆ ಅದನ್ನು ನದಿ ಸುನಾಮಿ ಎನ್ನಬಹುದು. ಸಾಮಾನ್ಯವಾಗಿ ಸುನಾಮಿ 6 ರಿಂದ 8 ಅಡಿ ಅಲೆ ಇರುತ್ತವೆ. ದೊಡ್ಡ ಸುನಾಮಿ ಅಂದ್ರೆ ಅಲೆಗಳು 20 ಅಡಿಗಳಷ್ಟು ಮೇಲೆ ಬರುತ್ತವೆ. ಅದು ಸಮುದ್ರವಲ್ಲ, ದೊಡ್ಡ ಬೃಹತ್ ನದಿಯೂ ಅಲ್ಲ. ಅಂತಹ ನದಿಯಲ್ಲೂ 12 ಅಡಿಗಳಷ್ಟು ಎತ್ತರಕ್ಕೆ ಬಂದ ನೀರನ್ನು ನದಿ ಸುನಾಮಿ ಎನ್ನದೇ ಬೇರೇನು ಹೇಳಬೇಕು. ಈ ತಪಕೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರೋದು ನಂದಾಕಿ ಚೌಕ್ ಸೇತುವೆ. ಆ ಸೇತುವೆಯೇ ಛಿದ್ರವಾಗಿ ರಸ್ತೆಯ ಮಧ್ಯೆಯೇ ಜಲಪಾತ ಸೃಷ್ಟಿಯಾಗಿರುವುದು. ಇಂತಹ ಪ್ರವಾಹದಿಂದಾಗಿ 10ಕ್ಕೂ ಹೆಚ್ಚು ಹಳ್ಳಿಗಳು ನಾಮಾವೇಶವಾಗಿ ಹೋಗಿವೆ. ಇಲ್ಲಿ ಹಳ್ಳಿಗಳಿದ್ದವು ಎಂಬ ಗುರುತನ್ನು ಬಿಡದಂತೆ ಕೊಚ್ಚಿ ಹಾಕಿದೆ ಮೆಗಾ ಸ್ಫೋಟ. ದೇವಭೂಮಿ ಉತ್ತರಾಖಂಡದಲ್ಲಿ ಪ್ರಳಯ ಸೃಷ್ಟಿ. ನೀವು ಇತ್ತೀಚೆಗೆ ಮೇಘಸ್ಫೋಟ ಅನ್ನೋ ಪದವನ್ನ ಕೇಳೇ ಇರ್ತೀರಿ. ನೋಡುತ್ತಿದ್ದಂತೆಯೇ ಸೆಕೆಂಡುಗಳ ವೇಗದಲ್ಲಿ ಧುಮ್ಮಿಕ್ಕುವ ಮಳೆ, ನಿಮಿಷಗಳ ವೇಗದಲ್ಲಿ ಹರಿದು ಬರುವ ಪ್ರವಾಹ, ನೂರಾರು ಲೆಕ್ಕದಲ್ಲಿ ಕೊಚ್ಚಿ ಹೋಗುವ ಜೀವ. ಪ್ರಳಯ ಅಂದ್ರೆ ಇದೇನಾ? ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ 50ಕ್ಕೂ ಹೆಚ್ಚು ಮೇಘಸ್ಫೋಟ. ವೀಕ್ಷಕರೇ, ಈ ಮೇಘಸ್ಫೋಟ ಪ್ರಳಯದಲ್ಲಿ ಈ ವರ್ಷವಷ್ಟೇ
ಕೇವಲ ಉತ್ತರಾಖಂಡದಲ್ಲಷ್ಟೇ ಸಂಭವಿಸಿರುವ ಮೇಘಸ್ಫೋಟಗಳೆಷ್ಟೋ ಗೊತ್ತಾ? 50ಕ್ಕೂ ಹೆಚ್ಚು. ಸೆಕೆಂಡುಗಳ ಮೇಘಸ್ಫೋಟ, ನಿಮಿಷಗಳ ಮೇಘಸ್ಫೋಟ. ಮೇಘಸ್ಫೋಟದಲ್ಲೂ ತರಾತರಿ ವಿಧಗಳಿವೆ. ಸೆಕೆಂಡುಗಳ ಮಳೆ, ನಿಮಿಷಗಳ ಮಳೆ, 10 ನಿಮಿಷಕ್ಕೂ ಹೆಚ್ಚಿನ ಮಳೆ. ಹೀಗೆ ಈ ಬಾರಿ 10 ನಿಮಿಷಕ್ಕೂ ಹೆಚ್ಚು ಮಳೆ ಸುರಿದ ಮೇಘಸ್ಫೋಟಗಳ ಸಂಖ್ಯೆ 10ಕ್ಕೂ ಹೆಚ್ಚು. ಅಂಥದ್ದೊಂದು ಮೇಘಸ್ಫೋಟ ಸೃಷ್ಟಿಸಿದ ಅನಾಹುತವೇ ಇದು. ಕಳೆದ ತಿಂಗಳು ಕೂಡ ಉತ್ತರಾಖಂಡ ದೇಶಾದ್ಯಂತ ಸುದ್ದಿಯಾಗಿತ್ತು. ಉತ್ತರಾಖಂಡದ ದರಾಲಿಯಲ್ಲಿ ಸಂಭವಿಸಿದ್ದ ಮೇಘಸ್ಫೋಟಕ್ಕೆ ಒಂದಿಡೀ ಪಟ್ಟಣವೇ ಸರ್ವನಾಶವಾಗಿತ್ತು. ಆ ದೃಶ್ಯದ ಭೀಕರತೆಯನ್ನ ನೋಡುವ ಮೊದಲೇ ಜನ ಹೆಣವಾಗಿ ಹೋಗಿದ್ರು. ಅಲ್ಲಿ ಇಂದಿಗೂ ತಿಂಗಳೇ ಕಳೆದರೂ ಶವಗಳ ಹುಡುಕಾಟ ನಡೆಯುತ್ತಲೇ ಇದೆ. ಕೆಸರಿನ ಬೆಟ್ಟಗಳ ನಡುವೆ ಮಣ್ಣು ಎತ್ತುವುದಕ್ಕೂ ಆಗದ ಪರಿಸ್ಥಿತಿ ಇದೆ. ಹೀಗಿರುವಾಗಲೇ ಅದೇ ಭೂಮಿಯಲ್ಲಿ ಮತ್ತೆ ಮತ್ತೆ ಮೇಘಸ್ಫೋಟ ಸಂಭವಿಸುತ್ತಲೇ ಇದೆ. ಇನ್ನು ಡೆಹ್ರಾಡೂನ್ ಸಮೀಪ ಇರೋ ತಪಕೇಶ್ವರ ದೇಗುಲದ ಬಳಿಯೂ ಅಷ್ಟೇ. ಅಲ್ಲಿ ಮೇಘಸ್ಫೋಟ ಸಂಭವಿಸಿರುವುದು ಮುಂಜಾನೆ ಸಮಯದಲ್ಲಿ. ಅಲ್ಲಿನ ಜನ ಬೆಳಗ್ಗೆಯ ಸಿಹಿ ನಿದ್ರೆಯಲ್ಲಿರುವಾಗಲೇ ಪ್ರಳಯ ಸೃಷ್ಟಿಯಾಗಿ ಹಳ್ಳಿಗಳೇ ಕೊಚ್ಚಿ ಹೋಗಿವೆ. ಪ್ರಳಯ ಅಂದ್ರೆ ಇದೇನಾ? ಗ್ರಹಣ ವಿಪಲ್ವ ಅಂದ್ರೆ ಇದೇನಾ? ದೆವ್ವದಂತ ಮಳೆ, ಬೇತಾಳ ಪ್ರವಾಹ ಸೃಷ್ಟಿಸಿರೋ ಅನಾಹುತ ಒಂದೆರಡಲ್ಲ. ಕಗ್ರಾಸ್ ಸೂರ್ಯಗ್ರಹಣಕ್ಕೆ, ಮಹಾಲಯ ಅಮಾವಾಸ್ಯೆಗೆ ಈಗ ಹೆಚ್ಚು ದಿನಗಳು ಟೈಮ್ ಕೂಡ ಇಲ್ಲ. ಡಬಲ್ ಗ್ರಹಣ, ಡಬಲ್ ಗಂಡಾಂತರ, ಈ ಪದಗಳನ್ನ ಕೇಳಿದ್ರೇನೆ ಭಯ ಆಗುತ್ತೆ. ಗ್ರಹಣಕ್ಕೆ ಮೊದಲೇ ಹಿಂಗೆ, ಇನ್ನು ಗ್ರಹಣದ ದಿನ ಏನೇನಾಗುತ್ತೋ ಅನ್ನೋ ಭಯ ಎಲ್ಲರದ್ದು. ಆದರೆ ವೀಕ್ಷಕರೇ, ಈ ಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಭಾರತ ಅಷ್ಟೇ ಅಲ್ಲ, ಭಾರತದ ಅಕ್ಕಪಕ್ಕದ ದೇಶಗಳಲ್ಲೂ ಈ ಗ್ರಹಣ ಕಾಣಿಸಿಕೊಳ್ಳೋದಿಲ್ಲ. ಈ ಗ್ರಹಣ ಆಗೋ ಸಮಯದಲ್ಲಿ ಆಲ್ಮೋಸ್ಟ್ ಭಾರತೀಯರೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ. ಆದ್ರೂ ದೋಷ ಇರುತ್ತಾ? 2025 ಶುರುವಾದಾಗಿನಿಂದಲೂ ಪ್ರಕೃತಿ ಪ್ರಳಯ. ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಭೂಕಂಪ, ಮಳೆ, ಪ್ರವಾಹ ಹೊಸದೇನಲ್ಲ. ಆದ್ರೆ 2025 ಶುರುವಾದಾಗಿನಿಂದ ಒಂದಲ್ಲ ಒಂದು ಪ್ರಕೃತಿ ಪ್ರಳಯ ಸಂಭವಿಸುತ್ತಲೇ ಇದೆ. ಮಳೆ, ಪ್ರವಾಹಗಳಂತೂ ಹೇಳೋಕ್ಕಾಗಲ್ಲ. ಒಂದು ಕಡೆ ತಪ್ಪಿದ್ರೆ ಮತ್ತೊಂದು ಕಡೆ, ಅಲ್ಲಿ ತಪ್ಪಿದ್ರೆ ಇಲ್ಲಿ, ಇಲ್ಲಿ ತಪ್ಪಿದ್ರೆ ಅಲ್ಲಿ. ಒಟ್ಟಿನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಡಲ್ಲಿ ಮಳೆ, ಪ್ರವಾಹ, ಗ್ರಹಣವೇ ಇದಕ್ಕೆಲ್ಲ ಕಾರಣವ. ಸೆಪ್ಟೆಂಬರ್ 7ಕ್ಕೆ ಚಂದ್ರಗ್ರಹಣ, ಸೆಪ್ಟೆಂಬರ್ 21ಕ್ಕೆ ಸೂರ್ಯಗ್ರಹಣ. ಒಂದೇ ತಿಂಗಳಲ್ಲಿ 2 ಖಗ್ರಾಸ್ ಗ್ರಹಣ. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ 2 ಗ್ರಹಣ ಸಂಭವಿಸಿವೆ. ಸೆಪ್ಟೆಂಬರ್ 7ನೇ ತಾರೀಕು ಖಗ್ರಾಸ್ ಚಂದ್ರಗ್ರಹಣವಾಗಿತ್ತು. ಅದು ರಾಹುಗ್ರಸ್ತ ಗ್ರಹಣ. ತಾಮ್ರ ಬಣ್ಣಕ್ಕೆ ಚಂದ್ರ ಸಂಪೂರ್ಣ ರಕ್ತವರ್ಣಕ್ಕೆ ತಿರುಗಿದ್ದ ಬ್ಲಡ್ ಮೂನ್ ಗ್ರಹಣವದು. ರಾತ್ರಿ ಸುಮಾರು 8:50ಕ್ಕೆ ಶುರುವಾಗಿದ್ದ ಖಗ್ರಾಸ್ ರಕ್ತ ಚಂದ್ರಗ್ರಹಣ ಸತತ 5 ಗಂಟೆ 27 ನಿಮಿಷ ಸಂಭವಿಸಿತ್ತು. ಭಾರತದಲ್ಲಿ ಮಧ್ಯರಾತ್ರಿ ಸಮೀಪಿಸುತ್ತಿದ್ದಾಗ ಸಂಪೂರ್ಣ ರಕ್ತ ಚಂದ್ರಗ್ರಹಣ ಬರಿಗಣ್ಣಿಗೆ ಕಾಣಿಸಿತ್ತು. ಸೆಪ್ಟೆಂಬರ್ 21ರ ಗ್ರಹಣ ಭಾರತದಲ್ಲಿ ಗೋಚರವಿಲ್ಲ. ಡಬಲ್ ಗ್ರಹಣ, ಡಬಲ್ ಶಾಕ್, ಡಬಲ್ ಪ್ರಳಯ. ಈ ಸೂರ್ಯಗ್ರಹಣ ಚಂದ್ರಗ್ರಹಣದಂತೆ ಭಾರತದಲ್ಲಿ ಗೋಚರವಾಗುವುದೇ ಇಲ್ಲ. ಜೊತೆಗೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸ್ತಾ ಇರುವುದು ಮಹಾಲಯ ಅಮಾವಾಸ್ಯೆಯ ದಿನ.
ಪಿತೃಪಕ್ಷದ ಕೊನೆಯ ದಿನವೂ ಹೌದು. ಹೀಗಾಗಿಯೇ ಈ ಬಾರಿ ಗ್ರಹಣವು ಡಬಲ್, ಪ್ರಳಯವೂ ಡಬಲ್. ಈ ಪ್ರಳಯ ಸದೃಶ ಸ್ಥಿತಿಗೆ ಸಾಕ್ಷಿ ನುಡಿಯುತ್ತಿವೆ ಪ್ರವಾಹ, ಭೂಕಂಪ ಮತ್ತು ಮೇಘಸ್ಫೋಟ. ಮಾರ್ಚ್ ತಿಂಗಳಲ್ಲೂ ಸಂಭವಿಸಿತ್ತು ಡಬಲ್ ಗ್ರಹಣ. ಇದೇ ವರ್ಷ ಮಾರ್ಚ್ ತಿಂಗಳಲ್ಲೂ ಒಂದೇ ತಿಂಗಳಲ್ಲಿ 2 ಗ್ರಹಣ ಸಂಭವಿಸಿತ್ತು. ಹೋಳಿ ಹುಣ್ಣಿಮೆಯ ದಿನ ಮಾರ್ಚ್ 14ರಂದು ಚಂದ್ರಗ್ರಹಣ ಸಂಭವಿಸಿದ್ರೆ ಮಾರ್ಚ್ 29ರಂದು ಸೂರ್ಯಗ್ರಹಣ ಸಂಭವಿಸಿತ್ತು. ವೀಕ್ಷಕರ, ಭಾರತದಲ್ಲಿ ಪ್ರಳಯ ಸದೃಶ ಘಟನೆಗಳು ಸಂಭವಿಸಿದ್ದೇ ಆಗ ಡಬಲ್ ಗ್ರಹಣದ ನಂತರ. ಗ್ರಹಣದ ಬೆನ್ನಲ್ಲೇ ಪಹಲ್ಗಾಮ್ ಅಟ್ಯಾಕ್. ನಿಮಗೆ ಪಹಲ್ಗಾಮ್ ಉಗ್ರದಾಳಿ ನೆನಪಿದ್ದೇ ಇರುತ್ತೆ. ಭಾರತೀಯ ಎನಿಸಿಕೊಂಡ ಯಾರೊಬ್ಬರೂ ಅದನ್ನ ಮರೆಯೋದಿಲ್ಲ. ಕಳೆದ ಬಾರಿ ಡಬಲ್ ಗ್ರಹಣ ಸಂಭವಿಸಿದಾಗ ಗಡಿಯಲ್ಲಿ ತಲ್ಲಣ ಸೃಷ್ಟಿಯಾಗುವ ಆತಂಕ ವ್ಯಕ್ತಪಡಿಸಿದ್ರು ಜ್ಯೋತಿಷಿಗಳು. ಅದಕ್ಕೆ ತಕ್ಕಂತೆ ಪಹಲ್ಗಾಮ್ ಅಟ್ಯಾಕ್ ನಡೆದು 26 ಅಮೂಲ್ಯ ಜೀವಗಳು ಕೊಲ್ಲಲ್ಪಟ್ಟವು. ಆಪರೇಷನ್ ಸಿಂಧೂರ ಆಗಿ ಇನ್ನೇನು ಯುದ್ಧ ಫಿಕ್ಸ್ ಎನ್ನುವ ಹಂತಕ್ಕೆ ಹೋಗಿದ್ದನ್ನ ಜನರು ಮರೆಯುವುದುಂಟೆ. ಮಾನ್ಸೂನ್ ಎಂಟ್ರಿಗೂ ಮೊದಲೇ ಪ್ರವಾಹ ಸೃಷ್ಟಿ. ಅಷ್ಟೇ ಏಕೆ, ಏಪ್ರಿಲ್ ತಿಂಗಳಲ್ಲಿ ಅಲ್ಲಲ್ಲಿ ಪ್ರವಾಹ ಸದೃಶ ಸನ್ನಿವೇಶ ಸೃಷ್ಟಿಯಾಗಿದ್ದು, ಅಲ್ಲಿ ವಿಶೇಷ ಎಂದರೆ ಆಗಿನ್ನೂ ಮಾನ್ಸೂನ್ ಭಾರತಕ್ಕೆ ಕಾಲಿಟ್ಟಿರಲಿಲ್ಲ. ಮಾನ್ಸೂನ್ ಕಾಲಿಡುವ ಮುನ್ನವೇ ಪ್ರಳಯ ಸದೃಶ ಸನ್ನಿವೇಶ ಶುರುವಾಗಿದ್ದೇ ದೇವಭೂಮಿಯಲ್ಲೇ, ಇದೇ ಉತ್ತರಾಖಂಡದಲ್ಲಿ. ಅದಾದ ನಂತರ ಸಂಭವಿಸುತ್ತಲೇ ಇರುವ ಮೇಘಸ್ಫೋಟಗಳು ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರಗಳನ್ನು ನೆಮ್ಮದಿಯಾಗಿ ಇರುವುದಕ್ಕೆ ಬಿಟ್ಟಿಲ್ಲ. ಉತ್ತರ ಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಕೇರಳ ಎಲ್ಲ ಕಡೆ ಮೇಘಸ್ಫೋಟ, ಪ್ರವಾಹ ನೂರಾರು ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ಅನ್ಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಸೇಫ್. ಭಾರತದ ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಒಂದಿಷ್ಟು ಸೇಫ್ ಎನ್ನಬಹುದು. ಏಕೆಂದರೆ ಇಲ್ಲಿಯೂ ಪ್ರವಾಹಗಳಾಗಿವೆ, ಸಾವು ನೋವು ಸಂಭವಿಸಿವೆ, ಬೆಳೆ ಕೊಚ್ಚಿ ಹೋಗಿದೆ, ನೂರಾರು ಕೋಟಿ ನಷ್ಟವಾಗಿದೆ. ಆದರೆ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಎಂದು ಹೇಳಬಹುದು. ಡಬಲ್ ಗ್ರಹಣ ಧರ್ಮಕ್ಷೇತ್ರಗಳಿಗೆ ಕಂಟಕ. ಗ್ರಹಣ ಸಂಭವಿಸಿದಾಗಲೆಲ್ಲ ದೇವರೇ ದಿಕ್ಕು. ಆದರೆ ಆ ಗ್ರಹಣಗಳು ಧರ್ಮಕ್ಷೇತ್ರಕ್ಕೆ ಕಂಟಕವಾಗಿರುವುದು ನಿಜ. ಅದೇ ಉತ್ತರಾಖಂಡ್ ಅಲ್ಕಾನಂದ್ ನದಿ, ಈಗ ತಮ್ಸಿ ನದಿ ಸಮೀಪದ ತಪಕೇಶ್ವರ ಸನ್ನಿಧಿ, ಉತ್ತರ ಪ್ರದೇಶದ ಕಾಶಿ, ಗಯಾ, ತಿರುಪತಿಯ ತಿಮ್ಮಪ್ಪ, ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನಗಳು ಪ್ರವಾಹಕ್ಕೆ ನಲುಗಿದ್ದರೆ, ನಮ್ಮದೇ ಕರ್ನಾಟಕದ ಧರ್ಮಸ್ಥಳ ಕಪೋಲ ಕಲ್ಪಿತ ಕಥೆಗಳಿಂದ ಈಗಲೂ ಕಿರುಕುಳ ಅನುಭವಿಸ್ತಾ ಇದೆ. ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅನ್ನೋ ಗಾದೆಯೇ ಹಾಗೆ. ಪ್ರತಿಯೊಂದಕ್ಕೂ ಗ್ರಹಣವನ್ನ ಲಿಂಕ್ ಮಾಡೋದು ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ, ಅದು ಕಾಕತಾಳೀಯ ಇರಬಹುದು. ಆದ್ರೆ ಈ ಬಾರಿಯ ಗ್ರಹಣ ಭಾರತದಲ್ಲಿ ಗೋಚರವಾಗಲ್ಲ, ಅದಂತೂ ಸತ್ಯ. ಹಾಗಲ್ಲ, ಡೈಮಂಡ್ ರಿಂಗ್ ಇಲ್ಲ, ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಗ್ರಹಣ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಏಷ್ಯಾ, ಪೆಸಿಫಿಕ್ ದ್ವೀಪ, ಅಂಟಾರ್ಟಿಕ್ದಲ್ಲೂ ಗೋಚರ. ಸೂರ್ಯಗ್ರಹಣ ಎಲ್ಲಿ, ಯಾವಾಗ ಅನ್ನೋ ಡೀಟೇಲ್ಸ್ ನೋಡೋದಾದ್ರೆ ಭಾರತದಲ್ಲಿ ಗ್ರಹಣ ಗೋಚರ ಇರಲ್ಲ. ಸೆಪ್ಟೆಂಬರ್ 21ರ ಮಧ್ಯರಾತ್ರಿ ಸೂರ್ಯಗ್ರಹಣ ಸಂಭವಿಸುತ್ತೆ. ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 3:25ರವರೆಗೆ ನಡೆಯುವ ಗ್ರಹಣ ಇದು. ಹೀಗಾಗಿ ನೋ ಪ್ರಾಬ್ಲಮ್. ಈ ಗ್ರಹಣ ಸಂಪೂರ್ಣ ಗ್ರಹಣ ಆಗಲ್ಲ, ಡೈಮಂಡ್ ರಿಂಗ್ ಬರಲ್ಲ. ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಗ್ರಹಣ ಸಂಭವಿಸುತ್ತೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಏಷ್ಯಾ, ಕೆಲವು ರಾಷ್ಟ್ರಗಳು, ಪೆಸಿಫಿಕ್ ದ್ವೀಪ, ಅಂಟಾರ್ಟಿಕ್ದಲ್ಲಿ ಗೋಚರವಾಗುತ್ತೆ.
ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್, ಭೂತಾನ್, ಅಫ್ಘಾನಿಸ್ತಾನ್, ಉತ್ತರ ಮತ್ತು ನಾರ್ತ್ ಮತ್ತು ಸೌತ್ ಅಮೆರಿಕಾಗಳಿಗೂ ಗ್ರಹಣ ಗೋಚರವಾಗಲ್ಲ. ಈ ಗ್ರಹಣ ಸಮಯದಲ್ಲಿ ಭೂಮಿಯ ಕೆಲವು ಭಾಗಗಳಿಗೆ ಮಾತ್ರ ನೆರಳು ಬೀಳುತ್ತೆ. ಇದು ಜ್ಯೋತಿಷ್ಯದ ಲೆಕ್ಕಾಚಾರವೇ ಬಂದ್ರೆ ಸೂರ್ಯಗ್ರಹಣ ಜ್ಯೋತಿಷ್ಯ ಭಾರತದಲ್ಲಿ ಗೋಚರವಿಲ್ಲ, ಭಯ ಬೇಡ. ಈ ಮಾತನ್ನೇ ಎಲ್ಲ ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಅದು ಮಹಾಲಯ ಅಮಾವಾಸ್ಯೆ ಇರಬಹುದು. ಗ್ರಹಣ ಭಾರತದಲ್ಲಿ ಗೋಚರಿಸುತ್ತಿಲ್ಲವಾದ್ದರಿಂದ ಯಾವುದೇ ಭಯ ಬೇಡ, ಆತಂಕ ಬೇಡ. ಊಟ, ಉಪಹಾರ, ನಿದ್ರೆ ಯಾವುದಕ್ಕೂ ನಿರ್ಬಂಧಗಳಿಲ್ಲ. ಇನ್ನು ಭಯ ಇದ್ರೆ ಇಷ್ಟ ದೇವರ ಪ್ರಾರ್ಥನೆ ಮಾಡಿ ಅನ್ನುತ್ತಿದ್ದಾರೆ. ಆದರೆ ಡಬಲ್ ಗ್ರಹಣ ಭಯ ಹುಟ್ಟಿಸಿರುವುದಂತೂ ನಿಜ. ಗ್ರಹಣ ಅಂದ್ರೆ ದೇವ್ರು, ಧರ್ಮ ನಂಬೋವ್ರಿಗೆ ಭಯ, ನಂಬದೇ ಇರೋವ್ರಿಗೆ ಭಯನೇ ಇರೋದಿಲ್ಲ. ಅದು ಬೇರೆ ವಿಷಯ. ಆದ್ರೆ ಈ ಬಾರಿಯ ಗ್ರಹಣ, ಈ ಟೈಮಲ್ಲೇ ಸಂಭವಿಸ್ತಾ ಇರೋ ಮೆಗಾ ಸ್ಫೋಟಗಳು, ಪ್ರವಾಹ, ಭಯ ಹುಟ್ಟಿಸ್ತಾ ಇರೋದಂತೂ ಸತ್ಯ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.